ಮೈಸೂರು ನಗರದ ಪುಸ್ತಕ ಪ್ರೇಮಿಗಳು ಹಾಗೂ ಓದುವ ಹವ್ಯಾಸ ಇರುವಂಥ ಪುಸ್ತಕ ಪ್ರೇಮಿಗಳಿಗೆ ಒಂದಷ್ಟು ಪುಸ್ತಕಗಳನ್ನು ಕೊರತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರಿನ ಕುವೆಂಪು ನಗರದ ನಿವಾಸಿಯಾಗಿರುವಂಥ ಒಮರ್ ಉಲ್ ಹಕ್ ಅವರು ಲಿಟಲ್ ಫ್ರೀ ಅನ್ನುವಂಥ ಲೈಬ್ರರಿಯನ್ನು ತೆರೆದಿದ್ದಾರೆ. ಸದ್ಯಕ್ಕೆ ಈ 4 ವಾರಗಳ ಹಿಂದಷ್ಟೇ ಈ ಒಂದು ಲಿಟಲ್ ಫ್ರೀ ಅನ್ನುವಂಥ ಲೈಬ್ರರಿಯನ್ನು ತೆರೆದಿದ್ದಾರೆ. ಮೈಸೂರು ನಗರದ 3 ಕಡೆ ಈ ಒಂದು ಲಿಟಲ್ ಫ್ರೀ ಲೈಬ್ರರಿ ಇರುವಂಥದ್ದು. ಅಂದರೆ ಲಂಡನ್ ಮಾದರಿಯಲ್ಲಿ ಈ ರೀತಿಯಾದ ಒಂದಷ್ಟು ಲೈಬ್ರರಿಗಳನ್ನು ತೆಗಿಬೇಕು. ಪುಸ್ತಕವನ್ನು ಓದುವಂಥ ಹವ್ಯಾಸಿಗರಿಗೆ ಮತ್ತು ಪುಸ್ತಕ ಪ್ರೇಮಿಗಳಿಗೆ ಪುಸ್ತಕಗಳ ಕೊರತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದ ಲಿಟಲ್ ಫ್ರೀ ಲೈಬ್ರರಿ ಅನ್ನುವಂಥದ್ದನ್ನು ತೆರೆದಿರುವಂಥದ್ದು. ಸದ್ಯಕ್ಕೆ ಈ ಒಂದು ಲಿಟಲ್ ಫ್ರೀ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿರುವಂಥದ್ದು, ಕಾದಂಬರಿ, ಕತೆ, ಇನ್ನಿತರ ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಆದಂಥ ಬುಕ್ಸ್ಗಳು ಸಹ ಇರುವಂಥದ್ದು. ಯಾವುದೇ ಸಂದರ್ಭದಲ್ಲೂ ಸಹ ಪುಸ್ತಕ ಓದುವಂಥ ಪ್ರೇಮಿಗಳು ಈ ಒಂದು ಲಿಟಲ್ ಫ್ರೀ ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ತೆಗೆದುಕೊಳ್ಬೋದು. ಅಂದರೆ ಉಚಿತವಾಗಿ ತೆಗೆದುಕೊಳ್ಬೋದು. ತಮಗೆ ಇಷ್ಟ ಬಂದಂಥ ಪುಸ್ತಕಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ಬೋದು. ಜೊತೆಗೆ ತಮ್ಮಲ್ಲಿರುವಂಥ ಪುಸ್ತಕಗಳನ್ನು ಇಲ್ಲಿ ಇಡುವಂಥ ಕೆಲಸಕ್ಕೆ ಒಂದಷ್ಟು ಮುಂದಾಗ್ತಾ ಇದ್ದಾರೆ. ಇಲ್ಲಿ ಈ ಒಂದು ಮೈಸೂರಿನ ಕುವೆಂಪು ನಗರದ ನಿವಾಸಿಯಾಗಿರುವಂಥ ಒಮರ್ ಉಲ್ ಹಕ್ ಅವರು ಈ ರೀತಿಯಾದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಪುಸ್ತಕ ಪ್ರೇಮಿಗಳಿಗೆ ಸಾಕಷ್ಟು ಪುಸ್ತಕಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಲಿಟಲ್ ಫ್ರೀ ಲೈಬ್ರರಿಗೆ ಸಾಕಷ್ಟು ಪುಸ್ತಕ ಪ್ರೇಮಿಗಳಿಂದ ಉತ್ತಮವಾದ ರೆಸ್ಪಾನ್ಸ್ ಕೂಡ ಇರುವಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ಒಮರ್ ಉಲ್ ಹಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ಸೋಣ. ಸರ್, ಮೊದಲಿಗೆ ಪುಸ್ತಕ ಪ್ರೇಮಿಗಳಿಗೆ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಲಿಟಲ್ ಫ್ರೀ ಲೈಬ್ರರಿ ಅನ್ನೋದನ್ನ ತೆರೆಯೋದ್ರ ಮೂಲಕ ಅವರಿಗೆ ಪುಸ್ತಕಗಳನ್ನು ನೀಡುವಂಥ ಕೆಲಸಕ್ಕೆ ಮುಂದಾಗಿದೆ. ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಒಂದು ಕಾನ್ಸೆಪ್ಟ್ ಬಂದಿದ್ದಾದರೂ ಹೇಗೆ ಸರ್ ಅಂತ? ಸೊ ಈ ಕಾನ್ಸೆಪ್ಟ್ US 2009 ಶುರುವಾಯಿತು. ಅಲ್ಲಿ ಮನೆ ಆಚೆ ಒಂದು ಡಬ್ಬಿ ಇಟ್ಟು ಅದರಲ್ಲಿ ಬುಕ್ ಎಕ್ಸ್ಚೇಂಜ್ಗೋಸ್ಕರ ಅವ್ರು ಶುರು ಮಾಡಿದ್ರು. ಅದಾದ ನಂತರ ಅದು ಸುಮಾರು ಒಂದು 100 ದೇಶಗಳಲ್ಲಿ ಒಂದು 200,000ಕ್ಕಿಂತ ಹೆಚ್ಚು ಪುಸ್ತಕ ಪೇಟಿಗಳು ಈ ಥರ ಕೂರಿಸಿದ್ದಾರೆ. ಮೈಸೂರಲ್ಲಿ ಇದು ಇಂಥ ಮೊದಲನೇ ಬಾರಿ ಮಾಡಿರೋದು. ಸೊ ನಾನು ಇದು ನೋಡಿದ್ದು, ನಾನು ಲಂಡನ್ ಮತ್ತು ಲೀಡ್ಸಲ್ಲಿ ಕೆಲಸ ಮಾಡ್ತಿದ್ನಲ್ಲ, ದಟ್ ಈಸ್ ದ ಫಸ್ಟ್ ಟೈಮ್ ನಾನು ಇಂಟ್ರ್ಯಾಕ್ಟ್ ಮಾಡಿದ್ದೆ ಅದ್ರ ಜೊತೆಗೆ. ಆವಾಗ ನಾನು ಲೀಡ್ಸ್ನಲ್ಲಿರೋ ಪ್ರಾಜೆಕ್ಟ್ ಜೊತೆ ಕೆಲಸ ಮಾಡ್ತಿದ್ದೆ ಈ ಲಿಟಲ್ ಫ್ರೀ ಲೈಬ್ರರಿಗೆ. ಸೊ ಅದು ನೋಡಿಬಿಟ್ಟು ನಾನು ಇಲ್ಲಿ ಮೈಸೂರಿಗೆ ಬಂದಾಗ ಹಾಲಿಡೇಸ್ಗೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ಪಬ್ಲಿಕ್ಸಿಂದ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಸರ್? ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಮಕ್ಕಳು, ಹಿರಿಯರು ಎಲ್ಲರೂ ಬಂದು ಉಪಯೋಗಿಸ್ತಿದ್ದಾರೆ. ದೂರದಿಂದ ಜನ ಹುಡ್ಕೊಂಡು ಬರ್ತಿದ್ದಾರೆ ಉಪಯೋಗಿಸೋಕ್ಕೆ. ಪುಸ್ತಕಗಳು ಬಿಟ್ಟು ಹೋಗ್ತಾರೆ. ಭಾಳಷ್ಟು ಜನ ಡೊನೇಷನ್ಸ್ ಅವರೇ ಮುಂದೆ ಬಂದು ಕೊಡ್ತಿದ್ದಾರೆ. ಭಾಳಷ್ಟು ಮಕ್ಕಳು ಉಪಯೋಗಿಸ್ತಿರೋದ್ರಿಂದ ಸರ್ಕ್ಯುಲೇಷನ್ ಭಾಳ ಚೆನ್ನಾಗಿದೆ. ಕಲೆಕ್ಷನ್ಸು ಚೆನ್ನಾಗಿ ಬರ್ತಿದೆ. ಕನ್ನಡ ಬುಕ್ಸ್ದು ಡೊನೇಷನ್ ಅಷ್ಟು ಇನಿಷಿಯಲಿ ಇರಲಿಲ್ಲ, ಆದರೆ ಅಪೀಲ್ ಮಾಡಿದಾಗ ಭಾಳಷ್ಟು ಜನ ತಂದು ಕೊಟ್ಟರು ಬುಕ್ಸು. ಸೊ ಅದರಿಂದ ಇಂಟ್ರೆಸ್ಟ್, ರೆಸ್ಪಾನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಇದೆ. ಹಾಗಾದರೆ ಫಸ್ಟ್ ಟೈಮ್ ಇರೋದ್ರಿಂದ ಕಾನ್ಸೆಪ್ಟು ನಾನು ಫಸ್ಟ್ ಹೆಸಿಟೇಷನ್ ಇರುತ್ತೆ, ಒಂಥರ ಜನಕ್ಕೆ ಉಪಯೋಗಿಸೋಕ್ಕಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಏನಿಲ್ಲ. ಭಾಳ ಇದು ರೆಸ್ಪೆಕ್ಟಿಂದ ಬಂದು ಉಪಯೋಗಿಸ್ಕೊಂಡು ಮೆಸೇಜಸ್ ಬಿಟ್ಟು ಎಲ್ಲ ಪ್ರೀತಿಯಿಂದ ನೋಡ್ಕೊತಿದ್ದಾರೆ. ಇಲ್ಲಿ ಯಾವೆಲ್ಲ ರೀತಿಯ ಪುಸ್ತಕಗಳಿರುತ್ತೆ, ಯಾವ ಭಾಷೆಯ ಪುಸ್ತಕ ಇರುತ್ತೆ, ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವೊಂದಷ್ಟು ಬುಕ್ಸ್ಗಳನ್ನ ಇಡುವಂಥದ್ದು, ಅಥವಾ ಯಾವ ರೀತಿ ಪುಸ್ತಕಗಳು ಸಿಗುತ್ತೆ? ಎಂಥ ಪುಸ್ತಕಗಳು ಸಿಗುತ್ತೆ, ಜನ ಏನು ಬಿಟ್ಟು ಹೋಗ್ತಾರೆ ಆ ಪುಸ್ತಕನೇ ಇಡೋದು. ಯಾವ ಸ್ಟ್ಯೂವರ್ಡು ಅವ್ರ ಬುಕ್ಸ್ ಕಂಟ್ರೋಲ್ ಮಾಡಲ್ಲ. ವಿ ಡೋಂಟ್ ಕಂಟ್ರೋಲ್ ಯಾವ ಪುಸ್ತಕ ಹೋಗಲ್ಲ ಅಂತ ಹೇಳಿಬಿಟ್ಟು. ಡೊನೇಷನ್ಸ್ ಯಾವ್ದು ಬರ್ತಾರೆ, ಯಾವ್ದು ಬಿಟ್ಟು ಹೋಗ್ತಾರೆ, ಅದೇ ನಿಮಗೆ ಸಿಗುತ್ತೆ. ಸೊ ಇಟ್ ಇಸ್ ಟೇಕನ್ ಕೇರ್ ಬೈ ದ ಕಮ್ಯುನಿಟಿ ಇನ್ ದ ನೇಬರ್ಹುಡ್. ಕಂಟ್ರೋಲ್ ಅಂತೂ ಏನೂ ಇಲ್ಲ, ಇಂಥ ಪುಸ್ತಕಗಳು ಇರಬೇಕು, ಇಂಥ ಭಾಷೆ ಇರಬೇಕಂತ. ಬಟ್ ಬಂದಿರೋದ್ರಲ್ಲಿ ನಮಗೆ ಇಂಗ್ಲೀಷು, ಫ್ರೆಂಚು, ಕನ್ನಡ, ಹಿಂದಿ, ಸಂಸ್ಕೃತ ಎಲ್ಲ ಭಾಷೆಗಳಲ್ಲಿ ಬಂದಿದೆ. ಧರ್ಮ ಪುಸ್ತಕಗಳಲ್ಲಿ ಹಿಂದೂ ಇಟ್ಟು ಫಿಕ್ಷನ್, ನಾನ್ ಫಿಕ್ಷನ್ ಎಲ್ಲ ಥರದ ಪುಸ್ತಕಗಳು ಬಂದಿದೆ. ಈಗ ಎಲ್ಲೆಲ್ಲಿ ಈ ಒಂದು ಲಿಟಲ್ ಫ್ರೀ ಲೈಬ್ರರಿ ಕಾರ್ಯನಿರ್ವಹಿಸ್ತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥ ಕಾನ್ಸೆಪ್ಟ್ ಹೊಂದಿದ್ದೀರಾ? ಸೊ ಇದು ಸದ್ಯಕ್ಕೆ 3 ಕಡೆ ಓಪನ್ ಮಾಡಿದ್ವಿ. ಫಸ್ಟ್ ಟೈಮ್ ಓಪನ್ ಮಾಡಿದಾಗ, ಯಾಕಂದರೆ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸು ನಾವು ನೋಡಬೇಕಿತ್ತು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಫಸ್ಟ್ ಇಲ್ಲಿ ಓಪನ್ ಆಯಿತು. ಎಲ್ಲ 3 ಒಟ್ಟಿಗೆ ಓಪನ್ ಆಗಿದ್ದು. ಟೀನಾಸ್ ಕ್ಯಾಫೆ ಗೋಕುಲಮ್ನಲ್ಲಿ ಒಂದು ಇಟ್ಟಿದ್ದೀವಿ. ಇನ್ನೊಂದು ಬುಕ್ಸ್ ಆ್ಯಂಡ್ ಬ್ರೂಸ್ ಲೈಬ್ರರಿ ಅಂತ, ಅದು ಗೋಕುಲಮ್ನಲ್ಲಿ ಸಹ ಇರೋದು. ಸೊ ಇದು ಫಸ್ಟ್ ಇಲ್ಲಿ ಶುರು ಆಗಿ ಅದಾದ ನಂತರ ಅದೆರಡು ಶುರು ಮಾಡಿದ್ವಿ.
ಓಪನ್ ಬೇರೆ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ಗಳು ಬರ್ತಿದೆ, ಭಾಳ ಜನ ಕೇಳ್ತಿದ್ದಾರೆ ಬೇಕು ಈ ಥರ ಕಾನ್ಸೆಪ್ಟ್ ಅಂತ ಹೇಳಿಬಿಟ್ಟು. ಬಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ವಿ ವಾಂಟ್ ಟು ಸಿ ಫಾರ್ ದ ಫಸ್ಟ್ ಫ್ಯೂ ಮಂತ್ಸ್ ಹೇಗೆ ರೆಸ್ಪಾನ್ಸ್ ಇರುತ್ತೆ, ನಾವು ಏನು ಅಡ್ಜಸ್ಟ್ ಮಾಡಬೇಕು. ಯಾಕಂದರೆ ಈ ಫಾರಿನ್ ಕಾನ್ಸೆಪ್ಟ್ ನೀವು ತೊಗೊಂಡು ಬಂದುಬಿಟ್ಟು ಇಲ್ಲಿ ಹಾಕ್ಬಿಟ್ರೆ ಅದು ಇಮಿಡಿಯೇಟಾಗಿ ವರ್ಕ್ ಆಗೋಲ್ಲ. ಸೊ ಅದಕ್ಕೆ ಸ್ವಲ್ಪ ಹೌ ಟು ಅಡ್ಜಸ್ಟ್ ಇಟ್ ಟು ದಿ ಇಂಡಿಯನ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅಬ್ಸರ್ವ್ ಮಾಡಿ ಅದನ್ನ ನಂತರ ವಿಲ್ ಓಪನ್ ಮೋರ್ ಪ್ಲ್ಯಾನ್ಸ್ ಅಂತೂ ಇದೆ. ಎಸ್, ಈಗಿನ ಡಿಜಿಟಲ್ ಯುಗದಲ್ಲಿ ಸರ್ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾ ಮೊಬೈಲ್ಗಳಿಗೆ ಸಾಕಷ್ಟು ತುತ್ತಾಗ್ತಾಯಿದ್ದಾರೆ. ಸ್ಮಾಲ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನ ತೊಗೊಂಡು ಓದ್ತಾರೆ ಅನ್ನುವಂಥ ವಿಶ್ವಾಸ ಇದೆಯಾ, ಸಿಗುತ್ತವಾ? ಸರ್ಪ್ರೈಸಿಂಗ್ಲಿ ಭಾಳಷ್ಟು ಜನ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ವಾಪಸ್ ಬಂದಾಗ ನಂಗೆ ಅನಿಸಿರಲಿಲ್ಲ ಎಷ್ಟು ಒಳ್ಳೆ ಬುಕ್ ಕಮ್ಯುನಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಬಂದಾದ ಸುಮಾರು ಒಂದು 6 ತಿಂಗಳಿನಲ್ಲಿ ಐ ಮೆಟ್ ಅ ಲಾಟ್ ಆಫ್ ಬುಕ್ ರೀಡರ್ಸ್. ಭಾಳಷ್ಟು ಜನ ಸಿಕ್ಕಿದ್ರು. ಬುಕ್ ಕ್ಲಬ್ ಶುರುಗಳಾಯ್ತು, ನೋಡಿದೆ ನಾನು. ಬುಕ್ ಕಮ್ಯುನಿಟೀಸ್ಗಳಿದ್ರು. ಸೊ ಅದು ನೋಡ್ಬಿಟ್ಟು ನನಗೊಂಥರ ಇದು ಮೋಟಿವೇಶನ್ ಆಯಿತು. ಓಕೆ ಚಲೋ ಯೂಸ್ ಮಾಡ್ತಾರೆ ಜನ ಇಲ್ಲಿ ಶುರು ಮಾಡಿದ್ರೆ ಅಂತ ಹೇಳ್ಬಿಟ್ಟು. ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಜನ ಓದಬೇಕಂತ ಆಸೆ ಇದೆ. ದ ಪ್ರಾಬ್ಲಮ್ ಈಸ್ ಆ್ಯಕ್ಸೆಸ್ ಇಲ್ಲ ಲೈಬ್ರರೀಸ್ಗೆ, ಬುಕ್ಸ್ಗೆ. ಇಲ್ಲಾಂದರೆ ನೀವು ಹೋಗ್ಬಿಟ್ಟು ಬೈ ಮಾಡಬೇಕು. ನಾಟ್ ಎವ್ರಿ ಒನ್ ಕೆನ್ ಅಫೋರ್ಡ್ ಬೈಯಿಂಗ್ ಬುಕ್ಸ್. ಆ ಥರ ಲೈಬ್ರರೀಸ್ಗಳ ಆ್ಯಕ್ಸೆಸ್ ಕಮ್ಮಿ ಆಗಿಬಿಟ್ಟಿದೆ. ಹೋದರೆ ನಿಮ್ಗೆ ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಸಿಗುತ್ತೆ, ಇಲ್ಲಾಂದರೆ ನ್ಯೂಸ್ ಪೇಪರ್ ಓದೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ನಿಮ್ಗೆ ಏನೋ ಇಂಟ್ರಾಕ್ಷನ್ ಇಲ್ಲ ಲೈಬ್ರರಿಗಳಲ್ಲಿ. ಲೈಬ್ರರಿಗಳು ಕಮ್ಮಿ ಆಗ್ತಾ ಬರ್ತಿದೆ. ಸೊ ಅದರಿಂದ ಇದು ಒಂದು ಇಟ್ಟಿರೋದ್ರಿಂದ ದರ್ಸ್ ಅ ಸರ್ಪ್ರೈಸಿಂಗ್ ಟ್ರೆಂಡ್. ಭಾಳಷ್ಟು ಜನ ಬಂದು ಉಪಯೋಗಿಸೋಕೆ ಅವ್ರಿಗೆ ಆಸೆ ಇದೆ. ಈ ಥರ ಇನ್ನೂ ಮಾಡಿ ಅಂದರೆ ದೆರ್ ಇಸ್ ಡೆಫಿನೆಟ್ಲಿ ಸ್ಕೋಪ್ ಫಾರ್ ಪೀಪಲ್ ಟು ಯೂಸ್ ಇಟ್. ಒಂದು QR ಕೂಡ ಮಾಡಲಾಗಿದೆ. ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಮಾಹಿತಿಯ ಯಾವ ರೀತಿ ರವಾನೆ ಮಾಡುತ್ತೆ ಪಬ್ಲಿಕ್ಸ್ಗೆ ಅಂತ? ಸೊ ಆ QR ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಸುಮಾರು ಲಿಂಕ್ಸ್ಗಳು ಸಿಗುತ್ತೆ. ಫಸ್ಟ್ ನಿಮಗೆ ಇನ್ಸ್ಟಾಗ್ರಾಮ್ದು ಲಿಂಕ್ ಸಿಗುತ್ತೆ, ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ಒಂದು ಮ್ಯಾಪು ಇದೆ, ನೀವು ನೋಡ್ಬೋದು ಎಲ್ಲೆಲ್ಲಿದೆ ಅಂತ. ನಿಮ್ಮ ಗೂಗಲ್ ಮ್ಯಾಪ್ಸಲ್ಲಿ ತೋರಿಸುತ್ತೆ 3 ಕಡೆ ಯಾವ್ಯಾವ್ದು ಲೈಬ್ರರಿ ಇದೆ ಅಂತ ಹೇಳಿಬಿಟ್ಟು. ನಮ್ಮ ವೆಬ್ಸೈಟಿಗೆ ತೊಗೊಂಡು ಹೋಗುತ್ತೆ. ನೀವು ಅಲ್ಲಿ ಯಾರು ಕಟ್ಟಿದ್ರು, ಯಾರು ಪೇಂಟ್ ಮಾಡಿದ್ರು, ಎಲ್ಲ ಹೇಗೆ ಪ್ರಾಜೆಕ್ಟ್ ಬಂತು ಅನ್ನೋದು ನಿಮಗೆಲ್ಲ ಮಾಹಿತಿ ಸಿಗುತ್ತೆ, ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಆಮೇಲೆ ನೀವು ಡೊನೇಟ್ ಮಾಡಬೇಕಂದ್ರೂ ಅಲ್ಲಿ ಬುಕ್ ಡೊನೇಷನ್ಸ್ಗೂ ಆಪ್ಷನ್ ಇದೆ, ಮಾನಿಟ್ರಿ ಡೊನೇಷನ್ಸ್ಗೂ ಆಪ್ಷನ್ ಸಹ ಇದೆ. ಸೊ ಆ ಒಂದು QR ಕೋಡ್ ಮಾಡಿಬಿಟ್ಟು ಎಲ್ಲ ಲಿಂಕ್ಸ್ಗಳಲ್ಲಿದ್ದರೆ ಜನ ಉಪಯೋಗಿಸ್ಕೋಬೋದು ಅನ್ನೋದೊಂದು ಇದು. ಅಲ್ಲಿ ಗೆಸ್ಟ್ ಬುಕ್ಕು ಇದೆ, ವೆರ್ ಯು ಕ್ಯಾನ್ ಲೀವ್ ರಿವ್ಯೂಸ್. ನಮಗೆ ಗೂಗಲ್ ಮ್ಯಾಪ್ಸ್ನಲ್ಲಿ ಒಂದು ರಿವ್ಯೂಸು ಬಿಡ್ಬೋದು ನಮಗೋಸ್ಕರ, ಹೇಗೆ ಅನಿಸ್ತು ನಿಮಗೆ ಅಂತ ಹೇಳಿಬಿಟ್ಟು. ಈಗ ಸಾಕಷ್ಟು ಜನ ಗ್ರಂಥಾಲಯಗಳಿಗೆ ಹೋಗಿ ಸಮಯಾವಕಾಶನೇ ಸಹ ಇರೋದಿಲ್ಲ. ಪುಸ್ತಕಗಳೇ ಅವರ ಮನೆಯ ಸುತ್ತಮುತ್ತ ಸಿಕ್ಕಿದ್ರೆ ಓದುವಂಥ ಹವ್ಯಾಸವನ್ನು ಮತ್ತಷ್ಟು ಜನ ಬೆಳೆಸ್ಕೊಳ್ತಾರೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಏನು ಮುಂಬರುತ್ತಂಥ ದಿನಗಳಲ್ಲಿ ಸ್ಥಳೀಯ ಆಡಳಿತ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಅದರ ಒಂದು ಸಹಕಾರವನ್ನು ಏನಾದ್ರು ಪಡೆದು ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಇದನ್ನು ಬೇರೆ ರೀತಿ ವಿಸ್ತರಣೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ತೀರಾ ಅಂತ? ನೋಡಿ, ನಾನು ಪಾಲಿಸಿ ಮೇಕರ್ಸ್ನಲ್ಲಂತೂ ನಂಬಿಕೆ ಇಡ್ತೀನಿ. ಐ ಮೀನ್ ಇಟ್ ಇಸ್ ಡೆಫಿನೆಟ್ಲಿ ಅಪ್ ಟು ದ ಪಾಲಿಸಿ ಮೇಕರ್ಸ್ ಟು ಡೂ ಸಮಥಿಂಗ್ ಲೈಕ್ ದಿಸ್. ಅವರೇ ಮುಂದೆ ಮಾಡಬೇಕಿರೋದು. ಬಟ್ ಎಲ್ಲನೂ ಅವ್ರ ಮೇಲೂ ಬಿಡೋಕ್ಕಾಗಲ್ಲ. ಒಂದಷ್ಟು ಕೆಲಸಗಳು ನಾವು ಶುರು ಮಾಡಿದ್ರೆ ಗೌರ್ಮೆಂಟ್ಗೂ ಐಡಿಯಾ ಬರುತ್ತೆ, ಓಕೆ ನಡಿಬೋದು ಈ ಥರ ಅಂತ. ಸೊ ದಿಸ್ ಡೆಫಿನೆಟ್ಲಿ ಇದು ಒಂಥರ ಲಾಬಿಂಗ್ ಥರನೇ. ಈ ಥರ ತೋರಿಸಿದ್ರೆ ಇಫ್ ದ ಗೌರ್ಮೆಂಟ್ ಕೆನ್ ಸಿ ಇನ್ ದಿ ಅಥಾರಿಟೀಸ್ ನೋಡ್ಬಿಟ್ಟು ಇದನ್ನು ಓಕೆ ಇದೇ ದೆರ್ ಇಸ್ ನೀಡ್ ಫಾರ್ ಬುಕ್ಸ್. ಈಗ ಒಂಥರ ರೆಟ್ರಿಕ್ ಶುರು ಆಗಿಬಿಟ್ಟಿದೆ. ಅಯ್ಯೋ ಸರ್, ಯಾರು ಪುಸ್ತಕಗಳು ಓದ್ತಾರೆ, ಪುಸ್ತಕಗಳು ಯಾರು ಓದಲ್ಲ ಇವತ್ತಿನ ಕಾಲದಲ್ಲಿ, ಎಲ್ಲ ಫೋನ್ನಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆ ಥರ ಇಲ್ಲ. ನೀವು ಪುಸ್ತಕಗಳು ಕೊಟ್ಟರೆ ಜನ ಓದೋರು ಇದ್ದಾರೆ. ಸೊ ಆ ಹವ್ಯಾಸ ಡೆವಲಪ್ ಮಾಡೋಕ್ಕೋಸ್ಕರ ಲೈಬ್ರರೀಸ್ ಅಂತೂ ಡೆಫಿನೆಟ್ಲಿ ಓಪನ್ ಮಾಡಬೇಕು. ಆ್ಯಕ್ಸಸ್ ಅಂತೂ ಡೆವಲಪ್ ಆಗಲೇಬೇಕದು. ಬಟ್ ಎಸ್, ಅಥಾರಿಟೀಸು ಮುಂದೆ ಬಂದು ಅವ್ರು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಟೇಕ್ ದಿಸ್ ಟು ಮೆನಿ ಮೋರ್ ಪ್ಲೇಸಸ್. ನಾವು ಒಂದು NGO ಆಗಿಬಿಟ್ಟು ಈ ಥರ ಶುರು ಮಾಡ್ಬೋದಂದರೆ ಗೌರ್ಮೆಂಟ್ ಸಪೋರ್ಟಿಂದ ಇನ್ನು ಎಷ್ಟು ಮಾಡ್ಬೋದು ಅನ್ನೋದು ನೀವು ಐಡಿಯಾ ಇದು ಮಾಡ್ಕೋಬೋದು. ಓಮರ್ ಅವರು ಈ ಹಿಂದೆ ಏನು ಕೆಲಸ ಮಾಡ್ತಾಯಿದ್ರಿ, ಮತ್ತು ನಿಮ್ಮ ಈ ಒಂದು ಈ ಒಂದು ಕಾನ್ಸೆಪ್ಟನ್ನು ಮಾಡಬೇಕು ಅಂತ ಅಂದಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬಸ್ಥರು ತಮ್ಮ ಬೆನ್ನಿಗೆ ನಿಂತ್ಕೊಂಡು ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ನಾನು ಇದಕ್ಕಿಂತ ಮುಂಚೆ ಮಾಸ್ಟರ್ಸ್ ಮಾಡ್ತಿದ್ದೆ SOAS ಯೂನಿವರ್ಸಿಟಿನಲ್ಲಿ, ಹಿಸ್ಟ್ರಿನಲ್ಲಿ. ಅಲ್ಲಿ ಮಾಸ್ಟರ್ಸ್ ಮಾಡಿ ಅಲ್ಲೇ ಬ್ರಿಟಿಷ್ ಲೈಬ್ರರಿ ಅಂತ ನ್ಯಾಷನಲ್ ಲೈಬ್ರರಿ UK ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನಾನು ರಿಸರ್ಚ್ ಸಬ್ಯಾಟಿಕಲ್ಗೋಸ್ಕರ ಬಂದೆ, ಬ್ರೇಕ್ ತೊಗೊಂಡು ನನ್ನ ರಿಸರ್ಚ್ ವರ್ಕ್ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು. ಬಟ್ ನಾನು ಈ ಕಾನ್ಸೆಪ್ಟ್ ಅಂದಾಗ ನಮ್ಮ ತಂದೆ, ಹೂ ಇಸ್ ದ ಚೇರ್ಮನ್ ಆಫ್ ದ ಟ್ರಸ್ಟ್, ಅವರು ಭಾಳ ಸಪೋರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಫ್ಯಾಮ್ಲಿಯಿಂದನೂ ಭಾಳ ಸಪೋರ್ಟ್ ಇತ್ತು, ಕಮ್ಯುನಿಟಿಯವರು ಭಾಳ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಅವ್ರು ನೋಡಿದ್ದಾರೆ ಈ ಕಾನ್ಸೆಪ್ಟ್ ಆಚೆ, ಅವರು ಉಪಯೋಗಿಸಿದ್ದಾರೆ US, ಕ್ಯಾನಡಾ, UK ಹೋದಾಗ. ಸೊ ದೇ ನೋ ದ್ಯಾಟ್ ಇಟ್ ವಿಲ್ ವರ್ಕ್. ಸೊ ಅದು ಒಂಥರ ಇದು ಇದೆ, ಜನ ಹೇಗೆ ನೋಡ್ಕೋತಾರೆ ಅನ್ನೋದು ಒಂದು ಸಿನಿಸಿಸಮು ಇದೆ. ಹೇಗೆ ಉಪಯೋಗಿಸ್ತಾರೋ, ಯಾರಾದರೂ ಡ್ಯಾಮೇಜ್ ಮಾಡಿಬಿಡ್ತಾರ, ಕತ್ಕೊಂಡು ಹೊಟ್ಟೋಗ್ತಾರೆ, ಎಲ್ಲ ಬುಕ್ಸ್ಗಳು ಒಂದಿನ ಎತ್ಕೊಂಡು ಹೊಟ್ಟೋಗ್ತಾರಂತ.
ಬಟ್ ಆ ಥರ ಯಾವುದು ನಮಗೆ ವಿತಿನ್ ದ ಕಮ್ಯುನಿಟಿ ವಿತಿನ್ ದ ಫ್ಯಾಮಿಲಿ ಯಾರೂ ನಂಗೆ ಒಂದು ಸತಿನೂ ಆ ಥರ ಡೌಟ್ ಅನ್ನೋದು ತೋರಿಸ್ಲಿಲ್ಲ. ಸೊ ಆ ಸಪೋರ್ಟ್ ಅಂತೂ ಡೆಫಿನೆಟ್ಲಿ ಇತ್ತು. ಟ್ರಸ್ಟಿನ ಸಪೋರ್ಟ್ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕೆ ಕಷ್ಟನೇ. ಇದು ಪುಸ್ತಕ ಹವ್ಯಾಸಿ ಹಾಗೂ ಪುಸ್ತಕ ಪ್ರೇಮಿಯಾದಂಥ ಓಮರ್ ಅವರ ಮಾತುಗಳಾಗ್ತಿರುವಂಥದ್ದು. ತಾವು ಈ ರೀತಿಯಾದ ಒಂದಷ್ಟು ಲಿಟಲ್ ಫ್ರೀ ಲೈಬ್ರರಿಯನ್ನು ಮೈಸೂರಿನಲ್ಲೂ ತೆರೆಯುವಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಎಲ್ಲ ರೀತಿಯ ಸಹಕಾರವನ್ನು ಸಹ ನೀಡಿದ್ದಾರೆ. ಇದರ ಜೊತೆಗೆ ಏನು ಮೈಸೂರು ನಗರದ 3 ಕಡೆ ಈ ಲಿಟಲ್ ಫ್ರೀ ಲೈಬ್ರರಿಗಳನ್ನು ಅವರು ತೆರೆದಿದ್ದಾರೆ. ಮುಂಬರ್ತಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದರೆ ಮೈಸೂರು ನಗರದ ಹಲವು ಕಡೆ ಈ ಲಿಟಲ್ ಫ್ರೀ ಲೈಬ್ರರಿಗಳನ್ನು ತೆರೀಲಿಕ್ಕೆ ಸಾಕಷ್ಟು ಚಿಂತನೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಇದರಿಂದ ನಿಜಕ್ಕೂ ಸಹ ಮೈಸೂರು ನಗರದಲ್ಲಿ ಪುಸ್ತಕ ಪ್ರೇಮಿಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅನ್ನುವಂಥದ್ದು ಸಹ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್ ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.